walk. Do you know what a nature walk is? It is a journey where we observe trees, plants and birds and beauty around us. It helps learn directly from nature. Yes, as part of this program, we will also meet Ramachandra sir, who is a progressive farmer. Nature is our life. Nature is the best teacher. ಕಾಡು ಬೆಳೆಸಿ ನಾಡು ಉಳಿಸಿ. ಲಿರುವ ಶ್ರೀಯುತ ರಾಮಚಂದ್ರ ಭಟ್ ಅವರ ಮನೆಗೆ ಹೋಗ್ಬೋದು. ಅಲ್ಲಿ ಸಾಕಷ್ಟು ವಿಚಾರಗಳು ಹಾಗೆ ಮಾಹಿತಿಗಳನ್ನು ನಮಗೆ ಸಂಗ್ರಹಿಸಬಹುದು. ನಮಿಗೂ ಶಿಕ್ಷಕರಿಗೂ SDMC ಅಥವಾ ಪೋಷಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಇದರಿಂದ ಅತ್ಯುತ್ತಮವಾದ ಬೆನಿಫಿಟ್ ಸಿಗ್ತದೆ ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೇವೆ. ಹಾಗಾಗಿ ಅತ್ಯಂತ ಒಂದು ಆತಿಥ್ಯದಿಂದ ನಮ್ಮನ್ನು ನೋಡಿದ್ದೀವಿ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಈಗ ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಕಾಯ್ತಿರೋ ಪ್ರಕೃತಿ ನಡಿಗೆ ಕಾರ್ಯಕ್ರಮವನ್ನು ಚಾಲನೆ ಮಾಡುವ ಅಂತ ಕೇಳಿಕೊಡುತ್ತಾ, ಫಸ್ಟಿಗೆ ನಿಮಗೆ ಆಸಕ್ತಿ ಇದ್ದರೆ ಹೂ ತೋಟವನ್ನು ನೋಡಿ, ನಂತರ ಇಲ್ಲೊಂದು ಸ್ವಲ್ಪ ವೆನಿಲ್ಲಾ ಕೃಷಿ ಉಂಟು ಅದನ್ನು ನೋಡಿಕೊಂಡು ನಂತರ ನಾವು ಮಳೆ ನೀರು ಕೊಯ್ಲಿನ ಟ್ಯಾಂಕು ಅಡಿಕೆ ತೋಟ ನೋಡಿಕೊಂಡು ಸ್ವಲ್ಪ ಒಳ್ಳೆ ಮೆಣಸು ಕೃಷಿ ಎಲ್ಲ ನೋಡಿ ನಿಮಗೆ ಗೊತ್ತಿರುವಂಥದ್ದೇ. ಹೊಸ ಕೃಷಿಯಿಂದ ನೀವು ಮಕ್ಕಳು ನೋಡಿರ್ಲಿಕ್ಕಿಲ್ಲ, ವೆನಿಲ್ಲಾ ಕೃಷಿ ಅಂತ ಅದನ್ನು ಸ್ವಲ್ಪ ತೋರಿಸ್ತೇನೆ. ಮತ್ತು ಒಳ್ಳೆ ಮೆಣಸು ಎಲ್ಲ ಉಂಟು. ಹಾಗೆ ತೋಟ ನೋಡ್ಕೊಂಡು ನಾವು ಇಲ್ಲಿಗೆ ಬಾರದೆ ಸೀದಾ ಡೈರೆಕ್ಟು ಅಲ್ಲಿ ವಾಹನ ಅಲ್ಲಿಗೆ ಬರ್ತದೆ. ಅಲ್ಲಿಂದ ನಂತರ ನಾವು ದೇವರಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಅದನ್ನು ಕೆಲವು ಮೆಣಸು ಉಂಟು, ಸಸಿಗಳುಂಟು, ಜೇಡ್ ಆಗಿರೋದು ಎಲ್ಲ ಮನೆಗೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಇದು ಇದು ಮನೆಗೆ ಒಳ್ಳೆಯದು. ಇನ್ನೊಂದು ಥರದ್ದು ಎಲೆ ಕಲರ್ ಇಲ್ಲದ್ದು ಉಂಟು, ಅದು ಮನೆಯ ಈಶಾನ್ಯದ ಬಗ್ಗೆ ದಿಕ್ಕಿನಲ್ಲಿ ಇಟ್ಟರೆ ಭಾರಿ ಒಳ್ಳೆಯದು ಅಂತೇಳಿ. ಅಡಿ ಉದ್ದ 90 ಅಡಿ ಅಗಲ ಉಂಟು, ನಂತರ 35 ಅಡಿ ಆಳ ಉಂಟು. ಸಾಧಾರಣ 55 ರಿಂದ 60 ಲಕ್ಷ
ಮಳೆಗಾಲ ತುಂಬ ಫುಲ್ ಆದದ್ದು ನಾವು ಹೊರಗೆ ಬಿಟ್ಟಿವಿ ಅಂತ ಸೈಫಾನ್ ಮಾಡಿ. ಈಗ ಅರ್ಧದಿಂದ ಹೆಚ್ಚು ಮುಗಿದಿದೆ. ಈಗ 2 ತಿಂಗಳಿಗೆ ತೊಂದರೆ ಆಗಲಿಲ್ಲ. 2000 ಗಿಡ ಅಡಿಕೆ ಗಿಡಕ್ಕೆ ಮತ್ತೊಂದು 50 ತೆಂಗಿನ ಮರಕ್ಕೆ ಇದರದ್ದೇ ನೀರು ಡ್ರಿಪ್ಪಲ್ಲಿ. ಇದು ಪೂರ್ತಿ ನೋಡಿ ನಿಮಗೆ ಕಾಣ್ಬೋದು, ಬೇರಿನಲ್ಲಿ ನೀರು ಹರಿಯುವ ನೀರು ಬಂದು ಹಾಕುವಾಗಿಲ್ಲ. ಆಕಾಶದಿಂದ ಬಿದ್ದ ನೀರು ಮಾತ್ರ ಸಂಗ್ರಹ. ದೇವಸ್ಥಾನ ಒಂದು 20 ವರ್ಷ ಮೊದಲೇ ಬಂದು ನೋಡಿದರೆ ನಿಮ್ಮ ಹಿಂದೆ ಹೇಗೆ ಕಾಡಿತ್ತು ಹಾಗೆ ಕಾಡಿತ್ತು. ಕುರು ಮಾತ್ರ ಇತ್ತು ದೇವಸ್ಥಾನದ, ಕುರು ಮಾತ್ರ ದೇವಸ್ಥಾನ ಇತ್ತು. ಎಷ್ಟೋ 400 ವರ್ಷದಿಂದ ಮೊದಲೇ ಇದು ದೇವಸ್ಥಾನ ನಿರ್ನಾಮ ಆಗಿತ್ತಂತೆ, ಅಷ್ಟಮಂಗಲ ಗೊತ್ತಾಗಿದೆ. ಹಾಗೆ ನಾವು ಊರವರೆಲ್ಲ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡಿ 2015ನೇ ಇಸವಿಯಲ್ಲಿ ಇದನ್ನು ಬ್ರಹ್ಮಕಲಶ ಇತ್ತು. ಬ್ರಹ್ಮಕಲಶ ಆಗಿ ಇಲ್ಲಿ ಲಕ್ಷ್ಮೀ ನರಸಿಂಹದೇವರ ಸಾನ್ನಿಧ್ಯ. ಬಹಳ ವಿಶೇಷ ಅಂದರೆ ಇಲ್ಲಿ ನಾವು ದೇವಸ್ಥಾನ ಕುರು ಸಿಗುವಾಗ ಯಾವ ಸಾನ್ನಿಧ್ಯ ಅಂತ ಗೊತ್ತಿರಲಿಲ್ಲ. ದೇವಸ್ಥಾನ ಕಾಣ್ತಿದ್ದಷ್ಟೇ ಹೊರತು ದೇವಸ್ಥಾನದ ಸಾನ್ನಿಧ್ಯ ವಿಚಿತ್ರ ಬಹಳ ವಿಶೇಷದ ಒಂದು ಪ್ರಸಂಗ ವಿಶೇಷ. ಆಗ ಅಷ್ಟಮಂಗಲದಲ್ಲಿ ಇಲ್ಲಿ ಲಕ್ಷ್ಮೀ ನರಸಿಂಹದೇವರು ಇದ್ದದ್ದು ಒಂದು ಟ್ರಸ್ಟ್ ಮಾಡಿ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಅದರ ಮೂಲಕ ಧನಸಂಗ್ರಹ ಜೀರ್ಣೋದ್ಧಾರ ಗೊತ್ತುಂಟಲ್ಲ. ಧನಸಂಗ್ರಹ ಹಣ ಇಲ್ಲದೆ ಯಾವುದೂ ಹಾಗೆ ಊರವರು ಎಷ್ಟೋ ಮರಮಟ್ಟು ಕೊಟ್ಟು ನಾವೊಂದು ಸಮಿತಿ ಮಾಡಿ ಇಲ್ಲಿ ದೇವಸ್ಥಾನವನ್ನು ಕಟ್ಟಿ ದೇವರನ್ನು ಮಾಡಿ 15 ದಿವಸದಲ್ಲಿ ಬ್ರಹ್ಮಕಲಶ ಎಲ್ಲ ಆಗಿ ಈಗ 27ನೇ ದಿವಸ ಪುನಃ ಬ್ರಹ್ಮಕಲಶಕ್ಕೆ ಟೈಮ್ ಆಯಿತು. ಸಾಧ್ಯ ದೇವಸ್ಥಾನ ಮಾಡಬೇಕು ಅನ್ನೋ ಕೆಲವರ ಕೆಲಸ ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ದೇವಸ್ಥಾನ ಇಲ್ಲಿ ಮತ್ತು ಪರಿವಾರ ದೇವರು ಶೂಲಿನಿ ದುರ್ಗೆ ಮತ್ತು ಗಣಪತಿ ಮತ್ತು ಜನರಿಗೆ ಇದು ಮಾಹಿತಿ ಪತ್ರ ಕೊಡ್ತೇನೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ವಿಗ್ರಹದ ವಿಶೇಷ ಏನಂದರೆ ಎಲ್ಲ ಕಡೆ ನೀವು ನೋಡಿದ್ದಾಗೆ ಪಂಚಲೋಹದ್ದು ಅಥವಾ ಬೆಳ್ಳಿ ಅಥವಾ ಚಿನ್ನ ಅಥವಾ ಶಿಲೆಯದ್ದು ಹೆಚ್ಚು ವಿಗ್ರಹ ಇರ್ತದೆ. ಇಲ್ಲಿ ಇದು ಯಾವ ವಿಗ್ರಹವೂ ಅಲ್ಲ, ಮರದ್ದು ಯಾವುದೂ ಅಲ್ಲ. ಇದು ಕಡು ಶರ್ಕರ ಪಾಕ. ಇದು ತಮಿಳುನಾಡಲ್ಲಿ ಮತ್ತು ಇದು ಕೇರಳದಲ್ಲಿ ಮಾತ್ರ ಇಂಥ ವಿಗ್ರಹ ನೋಡಲಿಕ್ಕೆ ಸುಲಭ. ಇಲ್ಲಿ ಹತ್ತಿರ ಆಸುಪಾಸು ಕರ್ನಾಟಕದಲ್ಲಿ ಕಡು ಶರ್ಕರ ಪಾಕ ವಿಗ್ರಹ ಇಲ್ಲವೇ ಇಲ್ಲ. ನೀವು ಕೇಳಿರ್ಬೋದು, ಅನಂತಪುರ ಅಂತ ಕುಂಬ್ಳೆ ಇರ್ತೇನೆ ಒಂದು ಸರೋವರ ದೇವಸ್ಥಾನ ಉಂಟು, ಅದರಲ್ಲಿ ಮೊಸಳೆಲ್ಲರೂ ದೇವಸ್ಥಾನ ಕೇಳಿರ್ಬೋದು. ಅಲ್ಲಿ ಈ ಥರದ ಕಡು ಶರ್ಕರ ಪಾಕದ ವಿಗ್ರಹ ಕೇರಳ. ಈಗ ಅಭಿಷೇಕ ಈ ಸ್ವತಃ ಒಂದು 5 ಅಡಿ ಎತ್ತರದ ವ್ಯಕ್ತಿಯ ಕೂತರೆ ಅಷ್ಟು ದೊಡ್ಡ ವಿಗ್ರಹ ಇದೆ. ಪೂಜೆಗೆಲ್ಲ ಎದುರೊಂದು ಅರ್ಚನಾ ಬಿಂಬ ಅಂತ ಉಂಟು ಪಂಚಲೋಹ. ದಿವಾಸರು ಪೂಜೆ ಮಾಡುವಾಗ ದೇವರ ಚೈತನ್ಯವನ್ನು ಮೂಲ ವಿಗ್ರಹದಿಂದ ಈ ಅರ್ಚನಾ ಬಿಂಬಕ್ಕೆ ತಂದು ಇದಕ್ಕೆ ಪೂಜೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ ಇದಕ್ಕೆ ದೇವರಿಗೆ ಇದು ಮೂಲ ವಿಗ್ರಹಕ್ಕೆ ಅಲಂಕಾರ ಎಲ್ಲ ಅರ್ಚನೆ ಅಭಿಷೇಕ ಯಾವುದೂ ಇಲ್ಲ. ಇದನ್ನು ಮಾಡಿ ಹೀಗೆ ಮಾಡಿ ಪುನಃ ಮೂಲ ಚೈತನ್ಯ ಮೂಲ ವಿಗ್ರಹ ಮಾಡುವ. ಬಿಸಿಲಿಂದ ಒಳಗೆ ಹೋದವು ನಮ್ಮ ಮನೆ ಒಳಗೆ ಹೋದರೂ ಕೂಡ ನೋಡಿ ಕತ್ತಲೆ ಆಗಿದೆ. ಸ್ವಲ್ಪ ಹೊತ್ತು ನೋಡ್ತಾ ಇದ್ದಾಗೆ ವಿಗ್ರಹ ಕಾಣ್ತದೆ. ಆರತಿ ಬೆಳಕಲ್ಲಿ ತಂದ ಪೂಜೆಗೆ ಯಾಕಂತ